ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೇವೆ. ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಹದಾಯಿ, ಮೇಕೆದಾಟು ಎಲ್ಲ ವಿಚಾರ ಕೂಡ ಅವರಿಗೆ ಮುಂದಕ್ಕೆ ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ಆಗುತ್ತೆ. ಓಕೆ, ಇದು ನನ್ನ ಅಭಿಪ್ರಾಯ. ನಾವು 99 ಆ ಕರ್ಮದಿಂದ ಆವತ್ತಿದ್ದ ಜರುಗಿದ ಘಟನೆಯಿಂದ ನಾವೆಲ್ಲ ತುಂಬ ಹುಷಾರಾಗಿದ್ದೀವಿ. ಮತ್ತು ಆಪರೇಷನ್ ಸಿಂಧೂರ್ ಅಂತ ಒಂದು ಸಕ್ಸಸ್ ಮಾಡಿದ್ದೀವಿ. ಬೇರೆ ಬೇರೆ ಎಲ್ಲಿ ಘಟನೆ ಆದರೂ ಇಂಡಿಯನ್ ಆರ್ಮಿ ಅವ್ರ ಇಂಡಿಯನ್ ಏರ್ಫೋರ್ಸು ಮತ್ತು ಎಲ್ಲ ಇಂಡಿಯನ್ ನಾವಿ ಟೋಟಲ್ ಒಟ್ಟಾಗಿ ದೇಶ ಹಿತರಕ್ಷೆಗಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. 50 ಕಿಲೋಮೀಟರ್ ಏರಿಯಾನ 20 ಅಡಿ ಎತ್ತರದಲ್ಲಿ ಬರಫ್ ಏರಿಯಾದಲ್ಲಿ ಸೈನಿಕರು ಬಂದು ಇಷ್ಟು 75 ದಿನದಲ್ಲಿ ಆಕ್ಯುಪೈ ಮಾಡಿರೋದು ಬಹಳ ವೀರರು. ಅದಕ್ಕಾಗಿ ಇವರಿಗೆ ಪ್ರತಿ ವರ್ಷ 26ನೇ ತಾರೀಕಿಗೆ ಕಾರ್ಗಿಲ್ ಡೇ ಒಂದು ಆಚರಣೆ ಮಾಡಬೇಕು ಅಂತ ಇದು ನಾಡ ಹಬ್ಬ ಆಗಿದೆ. ಅದು ಇಡೀ ದೇಶದಲ್ಲೇ ಇದನ್ನ ಆಚರಿಸ್ತೀವಿ. ಬರ್ತೀವಿ ನಾವು ಹಬ್ಬ ಹೆಂಗ ಆಚರಿಸ್ತೀವಿ ಹಂಗೆ ನಾವು ಈ ಕಾರ್ಗಿಲ್ ದಿವಸ ಆಚರಣೆ ಮಾಡಬೇಕು. ಇನ್ನ ಇದು ಮುಂದುವರಿಬೇಕು. ಇನ್ನು ಅವ್ರು ಎಷ್ಟು ನಮ್ಮ ದೇಶಕ್ಕೆ ಮಾಡಿದ್ದಾರೆ. ನಾವು ಅವ್ರಿಗೇನು ಒಂದು ಅರ್ಧ ಗಂಟೆ ಅಷ್ಟೇ ನಾವು ಕೊಡ್ತಾ ಇರೋದು ಅವ್ರಿಗೆ ಟೈಮ್. ಅದಕ್ಕಿಂತ ಹೆಚ್ಚು ನಾವು ಏನು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಗಿಲ್ ದಿವಸ ಆಚರಣೆ ಅಂದ್ರೆ ತುಂಬ ಇಷ್ಟ. ಯಾಕಂದ್ರೆ ದೇಶ ಕಾಯುವ ಸೈನಿಕನಿಗೆ ತಾನು ಯಾಕೆ ಕಾಯಬೇಕು ಅನ್ನುವಂಥ ಒಂದು ಅನುಮಾನ ಬಂತು ಅಂತಂದ್ರೆ ಇಡೀ ಆತನ ಕೆಲಸ ಏನಿದೆ ಅದು ನಿಂತೋಗ್ಬಿಡುತ್ತೆ. ಹಾಗಾಗಿ ದೇಶದ ಒಳಗಿನ ನಾವೆಲ್ಲರೂ ನಾಗರಿಕರಾಗಿ ನಮ್ಮ ಕರ್ತವ್ಯ ದೇಶದ ರಕ್ಷಣೆಗೋಸ್ಕರ ನಮ್ಮ ಲಿಮಿಟ್ನಲ್ಲಿ ಏನಿದೆಯೋ ಅದಂತ ಮಾಡುವಂಥ ಒಂದು ಕೆಲಸವನ್ನು ನಾವು